ಇವತ್ತು ನನ್ನ ಮುಂದೆ OnePlus ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ OnePlus Nord CE 3 ಸ್ಮಾರ್ಟ್ ಫೋನ್ ಇರುವಂಥದ್ದು. ನೀವು ನಂಬಲ್ಲ, ನಮ್ಮ ಭಾರತದಲ್ಲಿ OnePlus Nord CE 3 ಲೈಟ್ ಸ್ಮಾರ್ಟ್ ಫೋನ್ ಏನಿದೆ ಅದು ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನ್, ಈಗಲೂ ಕೂಡ ಹೆವಿ ಸೇಲ್ಸನ್ನು ಮಾಡ್ತಾ ಇರುವಂಥದ್ದು. ಅದೇ ಟ್ರೆಂಡನ್ನು ಈ ಒಂದು OnePlus Nord CE 3 ಫಾಲೋ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಈ ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟನ್ನು OnePlus ಅವರು 27,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. 27,000 ರೂಪಾಯಿಗೆ ಈ ಪ್ರೈಸ್ ರೇಂಜಿಗೆ ತಗೊಬೋದಾ ತಿಳಿಸ್ಕೊಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. OnePlus ಅವರು ಈ ನಾರ್ಡ್ ಸೀರೀಸಿನ ಫೋನ್ಗಳ ಬಾಕ್ಸನ್ನು ಈ ರೀತಿ ಮಾಡ್ತಾರೆ ಆಯಿತಾ, ಡಿಫ್ರೆಂಟ್ ಡಿಸೈನು, ಕೆಂಪು ಬಣ್ಣದಲ್ಲಿ ಬರೋದಿಲ್ಲ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದ್ರ ಒಳಗಡೆ ಒಂದು ಸಿಮ್ ರಿಡಕ್ಷನ್ ಪಿನ್ನು, ನಂತರ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡು ಮತ್ತು ರೆಡ್ ಕೇಬಲ್ ಮೆಂಬರ್ಶಿಪ್ ಇಂದು ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಇದ್ರ ಒಳಗಡೆ ಒಂದು ಒಳ್ಳೆಯ ಕ್ವಾಲಿಟಿಯ ಬ್ಯಾಕ್ ಕವರ್ ಆಯಿತಾ, ಒಂಥರ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಪ್ರೀಮಿಯಂ ಬ್ಯಾಕ್ ಕವರ್ ಅಂತ ಅನ್ನಿಸ್ತಾ ಇದೆ. ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಬ್ಯಾಕ್ ಕವರ್. ಕಲರ್ ಕೂಡ ಸಾಕಾಗಿದೆ. ಅದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ಈ ಫೋನು ಕೂಡ ಅದೇ ಕಲರ್ ಅಂತ ಅನ್ನಿಸ್ತಾ ಇದೆ. ಬಿಲ್ಡು ಕೂಡ ಚೆನ್ನಾಗಿರೋದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ 80 ವ್ಯಾಟ್ನ ಸೂಪರ್ ವೋಕ್ ಚಾರ್ಜರ್ ಸಿಗ್ತಾ ಇರುವಂಥದ್ದು. 80 ವ್ಯಾಟ್ ಅಂತ ಅಂದರೆ ಕ್ರೇಜಿ ವಿಷಯ. ನಂತರ ಕೊನೆಯದಾಗಿ ಕೆಂಪು ಬಣ್ಣದ USB Type-C ಡಾಟಾ ಕೇಬಲು, ಚಾರ್ಜಿಂಗ್ ಕೇಬಲ್ಲು, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಲುಕ್ ಮಾತ್ರ, ಈ ಕಲರ್ ಮಾತ್ರ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಈ ಬ್ಯಾಕ್ ಕವರ್ ಕೂಡ ನಿಮಗೆ ಸಿಮಿಲರ್ ಕಲರ್ ಸಿಗ್ತಾ ಇದೆ. ಸೊ ಒಳ್ಳೆ ಲುಕ್ಕನ್ನು ಹೊಂದಿರುವಂಥ, ಹಿಂದ್ಗಡೆಯಿಂದ ಹೆವಿ ಸಕಲಾಗಿ ಕಾಣುತ್ತೆ. ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ನೋಡಿದ್ರೆ ಗ್ಲಾಸ್ ರೀತಿ ಅನಿಸುತ್ತೆ. ಸ್ವಲ್ಪ ಸ್ಮಡ್ಜಸ್ ಕೂಡ ಕಾಣುತ್ತಾ ಇದೆ, ಬಟ್ ಸ್ಟಿಲ್ ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಫ್ರಂಟಲ್ಲಿ ನಿಮಗೆ ಯೂನಿಫಾರ್ಮ್ ಬೆಸಲ್ ಸಿಗ್ತಾ ಇರುವಂಥದ್ದು. ಆಲ್ಮೋಸ್ಟ್ ಈಕ್ವಲ್ ಬೆಸಲ್ ಇದೆ. ನಿಮಗೆ ತುಂಬ ಕಡಿಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಂಚೋಲ್ ಕ್ಯಾಮ್ರಾ ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿರುವಂಥದ್ದು ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ. ನಾರ್ಮಲ್ ಬ್ಯಾಕು ಕೂಡ ಗ್ಲಾಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ಲಾಸ್ಟಿಕ್ ಫ್ರೇಮ್ ನಮ್ಗೆ ಇದರಲ್ಲಿ ಕೊಟ್ಟಿರುವಂಥದ್ದು ಆಯಿತಾ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತದೆ. ಒಂಥರ ರಿಂಗ್ ರೀತಿ ಫ್ಲ್ಯಾಶ್ ನಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. USB Type-C ಪೋರ್ಟ್ ಇರುವಂಥದ್ದು, ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್ ಒಂದು SD ಕಾರ್ಡನ್ನು ನೀವು ಹಾಕೊಬೋದು. ಮತ್ತು IR ಬ್ಲಾಸ್ಟ್ ಕೊಟ್ಟಿದ್ದಾರೆ, ಒಂದು ಪ್ಲಸ್ ಪಾಯಿಂಟ್. ಮತ್ತು ನಿಮಗೆ ಯಾವುದೇ ಅಲರ್ಟ್ ಸ್ಲೈಡರು ಈ ಒಂದು ಸ್ಮಾರ್ಟ್ ಫೋನಲ್ಲಿ ಸಿಗ್ತಾ ಇಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 25,000 ಏನು ಕಡಿಮೆ ಅಲ್ಲ ಗುರು. ಅಲರ್ಟ್ ಸ್ಲೈಡರ್ ಕೊಡಬೇಕಾಗಿತ್ತು ಪ್ರೀಮಿಯಂ ಫೋನ್ ರೀತಿ. ಮತ್ತು ಈ ಸ್ಮಾರ್ಟ್ ಫೋನ್ ಲೆವೆಲ್ ಲೈಟ್ ಇದೆ ಆಯಿತಾ. ಸುಮಾರು 184 ಗ್ರಾಮ್ ವೆಯ್ಟ್ ಇದೆ. ಮತ್ತು ಒಂದು ಲೆವೆಲ್ ತಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಈ ಬೆಲೆಗೆ ನಮಗೆ ಕರ್ವ್ಡ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಗಳು ಕೂಡ ಸಿಗುತ್ತೆ. ಹೌದು, ಬೆಸೆಲ್ ಎಲ್ಲ ಫ್ರಂಟಿಂದ ತುಂಬ ಯೂನಿಫಾರ್ಮ್ ಆಗಿದೆ, ತುಂಬ ಕಡಿಮೆ ಇದೆ, ಲುಕ್ಕು ಚೆನ್ನಾಗಿದೆ ಫ್ರಂಟಿಂದ. ಆದರೆ ಕರ್ವ್ಡ್ ಡಿಸ್ಪ್ಲೇ ಸಿಗುತ್ತೆ ನಮಗೆ ಈ ಪ್ರೈಸ್ ರೇಂಜಿಗೆ. ಮತ್ತು ಗ್ಲಾಸ್ ಬ್ಯಾಕ್ ಹೊಂದಿರುವಂಥ ಫೋನ್ಗಳು ಕೂಡ ಈ ಬೆಲೆಗೆ ಸಿಗ್ತವೆ. ಇತ್ತೀಚೆಗಂತೂ 10,000 ರೂಪಾಯಿ ಒಳಗೆಲ್ಲ ಗ್ಲಾಸ್ ಬ್ಯಾಕ್ ಕೊಡೋಕ್ಕೆ ಶುರು ಮಾಡಿದರೆ ಇವರು ಕೊಡ್ಬೋದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಓಕೆ ಅಂತೀನಿ. ಅಂತ ಒಳ್ಳೆ ಬೆಂಕಿ ಅಂತ ಅನ್ನೋ ಹಾಗೆ ಇಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.7 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಫ್ಲೂಯಿಡ್ AMOLED ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂಥದ್ದು. ಇದು 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 120 ವಾಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇದು ವೇರಿಯಬಲ್ ಅಲ್ಲ. ಅವಶ್ಯಕತೆ ಇರೋ ಟೈಮಲ್ಲಿ 60 ಹರ್ಟ್ಸು, 90 ಹರ್ಟ್ಸು, 120 ಹರ್ಟ್ಸಿಗೆ ಸ್ವಿಚ್ ಮಾಡುತ್ತೆ ಆಟೋಮೆಟಿಕ್ಕಾಗಿ. ಜೊತೆಗೆ ಇದು HDR10+ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಬ್ಲ್ಯಾಕ್ ಸೆಲೆವಿಟಿ ಬ್ಲ್ಯಾಕ್ ಕಾಣುತ್ತೆ, ಆದರೆ ಬೆಂಕಿ ಡಿಸ್ಪ್ಲೇ ಅಂತ ಅನ್ನೋದಿಲ್ಲ. ವೇರಿಯಬಲ್ ರಿಫ್ರೆಶ್ ರೇಟ್ ನಿಮ್ಗೆ ಇದಕ್ಕಿಂತ ಒಂದು ಸ್ವಲ್ಪ ಬೆಲೆ ಬಡ್ಜೆಟ್ ಹಾಕಿದ್ರೆ ಸಿಗುತ್ತೆ. ಒಟ್ಟಿಗೆ ಡಿಸ್ಪ್ಲೇ ಚೆನ್ನಾಗಿದೆ, ಬೆಂಕಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳಲ್ಲ ನಾನು. ಚೆನ್ನಾಗಿದೆ, ಒಟ್ಟಿಗೆ ಬೆಲೆಗೆ ಚೆನ್ನಾಗಿದೆ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನ್ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8 GB ರ್ಯಾಮು, 128 GB ಸ್ಟೋರೇಜು. ಅದು ಬೇಸ್ ವೇರಿಯಂಟ್. ಅದು 27,000 ರೂಪಾಯಿ ಇರುವಂಥದ್ದು. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಆಗ್ಬೋದು. ಇನ್ನೊಂದು 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್, ಇದು ಇನ್ನೊಂದು ವೇರಿಯಂಟು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್. ಅದೊಂದು ತುಂಬ ಬೇಜಾರಾಯಿತು ನನಗೆ. 25,000 ಕೊಡ್ತಾ ಇದ್ದೀವಿ ಆಯಿತಾ.
ಕೆಲವು ಬ್ರ್ಯಾಂಡವ್ರು ಕೊಡಲ್ಲ, ಇವ್ರು ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ತದೆ. OnePlus ಬ್ರ್ಯಾಂಡಿಂಗ್ ಆಗಿರೋದ್ರಿಂದ ಅಟ್ಲೀಸ್ಟ್ DDR5 ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ. ನಂತರ ಸ್ಟೋರೇಜಿಗೆ ಬಂತು ಅಂತ ಅಂದರೆ UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಕಾಂಪ್ರಮೈಸ್ ಮಾಡಿಲ್ಲ ಈ ಪ್ರೈಸ್ ರೇಂಜಿಗೆ. ರ್ಯಾಮ್ ಒಂದು ಚೆನ್ನಾಗಿರೋದು ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದೊಂಥರ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ಒಂದು ಹೊಸ ಹೇಳ್ಕೊಳ್ಳೋದಕ್ಕೆ ಹೊಸ ಪ್ರೊಸೆಸರ್ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 782 5G ಪ್ರೊಸೆಸರ್ ಆಯಿತಾ. 778ಕ್ಕೂ 782ಕ್ಕೂ ಅಂಥ ಡಿಫ್ರೆನ್ಸ್ ಇಲ್ಲ ಸ್ನ್ಯಾಪ್ಡ್ರ್ಯಾಗನ್ದು ಆಯಿತಾ. ಸ್ವಲ್ಪ ಸಣ್ಣ ಚೇಂಜಸನ್ನು ಮಾಡಲಾಗಿದೆ. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಸುಮಾರು 6,50,000 6,60,000 ಅಷ್ಟೇ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಒಂದು ಒಳ್ಳೆ ರೇಟಿಂಗೇ. ಈ ಬೆಲೆಗೆ ಓಕೆ ಅಂತೀನಿ. ಈ ಪ್ರೈಸ್ ರೇಂಜಿಗೆ ಆರಾಮಾಗಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಕೂಡ ನಿಮಗೆ ಸಿಗ್ತವೆ. ಈ ಬೆಲೆಗೆ ಇದು ಬೆಂಕಿ ಪ್ರೊಸೆಸರ್ ಅಂತ ಅನ್ನುವುದಿಲ್ಲ, ಒಂದು ಒಳ್ಳೆಯ ಪ್ರೊಸೆಸರ್ ಅಂತೀನಿ. ಇದಕ್ಕಿಂತ ಒಳ್ಳೆಯದು ಕೂಡ ಸಿಗುತ್ತೆ ನಿಮಗೆ. ಅದೊಂದು ತಲೆ ಹಿಡ್ಕೊಳ್ಳಿ. ಅದು ಇದರಲ್ಲಿ ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲ್ಗೆ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸ್ಮೂತಾಗಿ ರನ್ ಆಗುತ್ತೆ, ಎಲ್ಲ ಅಪ್ಲಿಕೇಶನ್ಗಳು ಸ್ಮೂತಾಗಿ ರನ್ ಆಗುತ್ತೆ. ಮತ್ತು ಆಪ್ಟಿಮೈಸೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿ ತುಂಬ ಸ್ಮೂತಾಗಿ ಇದೆ. ಆದರೆ ಒಂದು ವಿಷಯ ತಲೆ ಹಿಡ್ಕೊಳ್ಳಿ, ನೀವು ಕೊಡ್ತಾ ಇರುವಂಥದ್ದು 27,000 ರೂಪಾಯಿ. 27,000 ರೂಪಾಯಿಗೆ ಈ ಒಂದು ಪ್ರೊಸೆಸರ್ನ ಪರ್ಫಾರ್ಮೆನ್ಸ್ ನಿಮಗೆ ಓಕೆನಾ? ಏನಕ್ಕೆ ಅಂದರೆ ಈ ಬೆಲೆ ಇದಕ್ಕಿಂತ ಪವರ್ ಆಗಿರೋ ಸಿಗುತ್ತಲ್ವಾ, ಅದೊಂದು ವಿಷಯ ತಲೆ ಹಿಡ್ಕೊಳ್ಳಿ. ಆದರೆ ಇದು ಕೆಟ್ಟ ಪ್ರೊಸೆಸರ್ ಅಂತ ಅನ್ನಲ್ಲ, ಒಳ್ಳೆ ಪ್ರೊಸೆಸರ್ ಒಟ್ಟಿಗೆ. ಬಟ್ ಬೆಲೆಗಲ್ಲ, ಈ ಬೆಲೆಗಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು ಅಂದರೆ ಈ ಫೋನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸಾರ್ ಹಾಕಿದ್ದಾರೆ. ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP, ಅದು ಸೋನಿ IMX890. ನಿಮಗೆ ಈ ಒಂಥರ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲೂ ಕೂಡ ಇದೇ ಸೆನ್ಸಾರ್ ಸಿಗುತ್ತೆ. ಅದೇ ಸೆನ್ಸಾರ್ನ ಈ ಪ್ರೈಸ್ ರೇಂಜ್ ಹಾಕಿರುವಂಥದ್ದು ನನಗೆ ತುಂಬ ಯುನೀಕ್ ಫೀಚರ್ ಅನ್ನಿಸ್ತು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. f1.8 ಅಪರ್ಚರ್ನ ಹೊಂದಿರುವಂಥದ್ದು. ಒಳ್ಳೆ ಫೋಟೋ ತೆಗೀತೆ ಗುರಿದು. ಸೊ ನಾನು ತೆಗೆದಂಗೆ ಫೋಟೋ ನೋಡ್ತಾ ಇದ್ದೀನಿ, ನಾನು ಕೆಲವೊಂದು ಸ್ಯಾಂಪಲ್ ತೋರಿಸಿದ್ದೀನಿ. ಈ ಬೆಲೆ ಪರವಾಗಿಲ್ಲ ಅನ್ನಿಸ್ತು. ನಿಮಗೆ ಕಾಮೆಂಟ್ ಮಾಡಿ ಆಯಿತಾ. ನಾನು ಚೆಕ್ ಮಾಡಿರೋಂಗೆ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಹೊರಗಡೆನೂ ಕೂಡ ಚೆನ್ನಾಗಿ ತೆಗಿತೆ, ಒಳಗಡೆನೂ ಕೂಡ ಅಂದರೆ ಸ್ವಲ್ಪ ಲೈಟ್ ಕಡಿಮೆ ಇರಬೇಕಾದ್ರೂ ಕೂಡ ಒಂದು ಒಳ್ಳೆ ಫೋಟೋ ತೆಗಿದೆ ಅಂತ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ವೈಡ್ ಆಗಿದೆ, ಕ್ಲಾರಿಟಿ ಅಷ್ಟಕ್ಕಷ್ಟೇ. ಇನ್ನೊಂದು 2 MP ಒಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ರೆ ಆ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ. ಅದು ಏನಂತ ಹೆವಿ ಚೆನ್ನಾಗಿದೆ ಅಂತ ಅನ್ನಲ್ಲ, ಅಷ್ಟೊಂದು ಮ್ಯಾಕ್ರೋ ಅಂತಲೂ ಕೂಡ ನಂಗೆ ಅನಿಸಿಲ್ಲ ಆಯಿತಾ. ರೇರ್ ಕ್ಯಾಮ್ರಾ ಪರವಾಗಿಲ್ಲ ಗುರು. ಮೈನ್ ಸೆನ್ಸಾರ್ ಅಂತೂ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ. ಇದು ಕೂಡ ಚೆನ್ನಾಗಿದೆ, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿ ಕಾಣೋ ರೀತಿ ಫೋಟೋ ತೆಗೆಯುತ್ತೆ. ಆ ಸ್ಯಾಂಪಲ್ ತೋರಿಸ್ತೀನಿ, ಒಂದು ಲೆವೆಲ್ ನ್ಯಾಚುರಲ್ ಆಗಿ ತೆಗೀತು. ಅದರೊಟ್ಟಿಗೆ ನಂಗೆ ಚೆನ್ನಾಗಿ ನೋಡಿದ ತಕ್ಷಣ ಚೆನ್ನಾಗಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತು. ತುಂಬ ಜನಕ್ಕೆ ಅದೇ ಇಷ್ಟ ಆಗೋದು. ಸೊ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ, ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಏನಿದೆ ಅದು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4Kನೂ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಿಮ್ಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಆಯಿತಾ. ಒಟ್ಟಿಗೆ ಫಾಸ್ಟಾಗೇನೋ ಇದೆ, ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಟಚ್ ಮಾಡಿದ ಪಟನ್ ಓಪನ್ ಆಗುತ್ತೆ. ಸೊ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ನಾನು ಚೆಕ್ ಮಾಡಿದಂಗೆ ಹೆವಿ ಫಾಸ್ಟ್ ನೋಡಿ, ಪಟ್ ಅಂತ ಅನ್ಲಾಕ್ ಆಗಿಬಿಡುತ್ತೆ. ಲಾಕ್ ಸ್ಕ್ರೀನೇ ಬರೋಲ್ಲ, ಪಟ್ಟನ್ ಡೈರೆಕ್ಟಾಗಿ ಹೋಮಿಗೆ ಹೋಗ್ಬಿಡುತ್ತೆ. ಫಾಸ್ಟ್ ಆಗಿದೆ. ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಸ್ಟ್ಯಾಂಡರ್ಡ್ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಮತ್ತು ಬಾಕ್ಸ್ ಒಳಗೇ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿರುವಂಥದ್ದು. ಹೆವಿ ಫಾಸ್ಟ್ ಚಾರ್ಜರು ಈ ಪ್ರೈಸ್ ರೇಂಜಿಗೆ. ನಿಮಗೆ 0ಇಂದ 60% ಸುಮಾರು 15 ನಿಮಿಷದಲ್ಲಿ ಆಗುತ್ತೆ. 15 ನಿಮಿಷದಲ್ಲಿ 60% ಅಂದರೆ ಹೆವಿ ಫಾಸ್ಟ್ ಚಾರ್ಜಿಂಗ್ ಅಂತ ಅನ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗಿ ಹೋಗ್ಬಿಡುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 2 ಸ್ಪೀಕರ್ ಇದೆ. ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಗ್ರಿಲ್ ಇದೆ. 2 ಅಂದರೆ ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ಹೆವಿ ಜೋರ ಕೇಳುತ್ತೆ ಆಯಿತಾ. ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಸ್ಪೀಕರು. ನಂತರ ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಆಕ್ಸಿಜನ್ OS ಸಿಗ್ತಾ ಇದೆ. ಸೊ ಇದು ಅಂಥ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಏನೋ ನೀಡ್ತಾ ಇಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್, ತುಂಬ ಜಾಸ್ತಿ ಇಲ್ಲ, ಕೆಲವು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ. ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸ್ಮೂತ್ ಆಗಿದೆ. ಬಟ್ ನನಗೊಂದು ಬೇಜಾರಾಗೋದೇನಪ್ಪ ಅಂದರೆ ಮುಂಚೆ ಆಕ್ಸಿಜನ್ OS ತುಂಬ ಚೆನ್ನಾಗಿತ್ತು. ಈಗ ನಮಗೆ ಒಂದು ಸ್ಟಾಕ್ ಫೀಲನ್ನು ಕೊಡೋದಿಲ್ಲ ಆಯಿತಾ. ಬಟ್ ಸಾಫ್ಟ್ವೇರ್ ಅಪ್ಡೇಟ್ ಅಂತೂ ಕೊಡ್ತಾರೆ. ನಂಗೆ ಅನ್ನಿಸ್ದಾಗ ಒಂದು 2 ವರ್ಷ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗ್ಬೋದು. ಈ ಫೋನಿಗೆ ಒಂದು 3ರಿಂದ 4 ವರ್ಷ ಸೆಕ್ಯೂರಿಟಿ ಪ್ಯಾಚಸ್ಸು ಈ ಫೋನಿಗೆ ಕೊಡ್ತಾರೆ. OnePlus ಅವರು ಆಗಿರೋದ್ರಿಂದ ಸಾಫ್ಟ್ವೇರ್ ಏನು ತೊಂದರೆ ಇಲ್ಲ, ಬರ್ತಾ ಇರುತ್ತೆ ಅಪ್ಡೇಟ್ಗಳು. ಇನ್ನು ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ Wi-Fi 6 ಕೂಡ ಸಿಗ್ತಾ ಇರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು.
ಮತ್ತು ಬ್ಲೂಟೂತ್ 5.2 ಕೂಡ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಪೋರ್ಟ್ ಆಗುತ್ತೆ. ಎಲ್ಲ ಸೆನ್ಸರ್ಸ್ನ ಕೂಡ ಕೊಟ್ಟಿದ್ದಾರೆ, IR ಬ್ಲಾಸ್ಟ್ ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ಟಿವಿಯನ್ನು ಅಥವಾ ಯಾವುದೇ IR ಸಪೋರ್ಟ್ ಆಗುವಂಥ ಡಿವೈಸ್ನ ಫೋನಿಂದಲೇ ಕಂಟ್ರೋಲ್ ಕೂಡ ಮಾಡಬಹುದು. ಸೊ ಇದಿಷ್ಟು ಈ ಫೋನಿನ ಕೆಲವೊಂದು ಮೈನ್ ಫೀಚರ್ಸ್ ಆಯಿತು. ನನಗೆ ಈ ಬೆಲೆಗೆ ಇದರಲ್ಲಿ ಅಂಥ ಹೆವಿ ಯುನೀಕ್ ಫೀಚರ್ ಏನೋ ತುಂಬ ಡಿಫ್ರೆಂಟ್ ಆಗಿದೆ ಈ ಬೆಲೆಗೆ ಅಂತ ಅನ್ನಿಸ್ಲಿಲ್ಲ. ನಿಮಗೆ ಈ ಬೆಲೆಗೆ ಕರ್ವ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್ಗಳು ಸಿಗ್ತವೆ. ಮೆಜಾರಿಟಿ ಯಾವುದೇ ಬ್ರ್ಯಾಂಡಿನ ಫೋನ್ ತೊಗೊಳ್ಳಿ ಇಷ್ಟೇ ಪವರ್ನ ಹೊಂದಿರುವಂಥ ಫೋನ್ಗಳೇ ಸಿಗುತ್ತೆ ನಿಮಗೆ. ಏನು ಬೇರೆ ಯುನೀಕ್ನೆಸ್ ಇಲ್ಲ ನಿಮ್ಗೆ ಇದರಲ್ಲಿ ಆಯಿತಾ. ರ್ಯಾಮು ಕೂಡ ಹಂಗೆ ಇದೆ, ಸ್ಟೋರೇಜ್ ಪರವಾಗಿಲ್ಲ, ಬ್ಯಾಟ್ರಿ ಚಾರ್ಜರ್ ಬೇರೆಯವರು ಕೂಡ ಅದನ್ನೇ ಕೊಡ್ತಾರೆ. ಬಟ್ ಹೆವಿ ಯುನೀಕ್ ಅಂತ ಏನೂ ಇಲ್ಲ ಆಯಿತಾ. ಬಟ್ ಬ್ರ್ಯಾಂಡ್ ನೋಡಿಕೊಂಡು ಮೆಜಾರಿಟಿ ಜನ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ನಿಮ್ಮ ಪ್ರಿಯಾರಿಟಿ ಈ ಬೆಲೆಗೆ ಸಿಮಿಲರ್ ಸ್ಪೆಸಿಫಿಕೇಷನ್ ಬೇರೆ ಒಂದು ಕಂಪ್ನಿಯಲ್ಲೂ ಕೂಡ ನಿಮಗೆ ಸಿಗಬಹುದು. ಒಟ್ಟಿಗೆ ಫೋನ್ ಸುಮಾರಾಗಿದೆ ಅಂತೀನಿ, ಬೆಸ್ಟ್ ಫೋನ್ ಈ ಪ್ರೈಸ್ ರೇಂಜ್ಗೆ ಅಂತ ಅನ್ನುವುದಿಲ್ಲ. ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಪ್ರೈಸ್ ರೇಂಜಿಗೆ ಆಯಿತಾ. ಸೊ ಏನನ್ನಿಸ್ತು ಕಾಮೆಂಟ್ ಮಾಡಿ. ಇದು ನನ್ನ ಒಪಿನಿಯನು, ಬೇರೆಯವರಿಗೆ ಚೇಂಜ್ ಆಗ್ಬೋದೇನೋ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.